ಹಲೋ. ಮನೆಗ್ ರೀಚ್ ಆದ್ಯಾ? ನಾ ರೀಚ್ ಆದ, ನೀ ರೀಚ್ ಆದ? ಅದೇ ನಿಂಗಷ್ಟು ಕಾಮನ್ ಸೆನ್ಸ್ ಇಲ್ವಾ ಒಂದ್ ಕಾಲ್ ಮಾಡಿ ಹೇಳ್ಬೇಕು ಮನೆಗ್ ಹೋದೆ ಅಂತ? ನೀನ್ ಮಾಡ್ಬೋದಿತ್ತ. ನೀನೇ ಮಾಡಿದಲ್ವಾ, ಕರೆಕ್ಟ್. ನಾನೇ ಮಾಡಿಲ್ಲಲ್ಲ. ಹಾ ಬಂದ್ಬಿಡು ನನ್ಮೇಲೆ, ಯಾಕೆ? ನೀನ್ ಯಾವತ್ತು ಕಾಲ್ ಮಾಡ್ತೀಯಾ? ಇಲ್ಲ ತಾನೆ, ಇವತ್ತೇನ ಕಾಲ್ ಮಾಡ್ಕೊಂಡಿತ್ತು ಮೆರಿತಿದ್ಯಾ? ಏನ್ ಡಾಕ್ಟರ್ ಹೇಳಿದ್ ಖುಷಿನಾ? ಅಟ್ಲೀಸ್ಟ್ ನೀನ್ ಏನಾದ್ರು ಕಾಲ್ ಮಾಡೋದ್ರು ಕೇಳ್ದೆ ನನ್ಗೆ, ನೀನ್ ರೀಚ್ ಆದ್ಯಾ ಅಂತ. ಏನ ಮನೆಗ್ ಹೋಗಿ ಮಲ್ಕೊಬಿಟ್ಟಿದೀಯ ಆರಾಮಾಗಿ. ನಾನ್ ಮಲ್ಕೊಳ್ತೀನಿ, ನನಗ್ ನಿದ್ದೆ ಬಂದ್ರೆ ನಾ ಮಲ್ಕೊಳ್ತೀನಿ. ನಿನಗೇನೆ ಅಪ್ಪ ಮಲ್ಕೊಳಕ್ಕೂ ಇಲ್ವಾ? ನಿಂಗ ಅಷ್ಟೇ ಗೊತ್ತಾಗಲ್ವಾ ಮಲ್ಕೊಂಡ್ರು ತಪ್ಪ ನಾನು? ಮಲ್ಕೊಂಡ್ರೆ ತಪ್ಪು ಅಂತ ಯಾರೋ ಹೇಳಿದ್ದು? ಮಲ್ಕೋ. ಬಟ್ ಹೋಗಿದ ತಕ್ಷಣ ಒಂದ್ ಕಾಲ್ ಮಾಡಿ ನೀನು ಮಧ್ಯಾಹ್ನ ಸರಿ ನಾನು ರೀಚ್ ಆದೆ, ನಾನ್ ಮಲ್ಕೋತೀನಿ ಅಂತ ಹೇಳಿದ್ರೆ ಆಗಿ ಹೋಗಿರೋದಲ್ವಾ? ಒಂದ್ ನಿಮಿಷದ ಕೆಲ್ಸ. ಹಲೋ. ಹಾ. ಮಲ್ಕೊಂಡ? ನಾನೇನ್ ಮಲ್ಕೊಂಡಿದೀನಿ? ರೀಚ್ ಆದ? ಇವಾಗ ಕೇಳ್ತಿದೀಯಾ? ಆಮೇಲೆ ಕೇಳಿಲ್ಲ ಅಂತ ಹೇಳೋದ್ ಬೇಡಲ್ಲ, ಅದಕ್ಕೆ ಇವಾಗ್ಲೇ ಕೇಳ್ತಾ ಇದ್ದೀನಿ. ರೀಚ್ ಆಗಾಯ್ತು ಅವಾಗ್ಲೇ. ಅವಾಗ್ಲೇ ರೀಚ್? ಯಾವಾಗ ರೀಚ್ ಆದ? 10 ನಿಮಿಷ ಆದ್ಮೇಲೆ ರೀಚ್ ಆದೆ. 10 ನಿಮಿಷ ಆದ್ಮೇಲೆ ಕಾಲ್ ಮಾಡಿದ್ಯಲ್ಲ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಅವ್ವಾ ದೇವ್ರೇ, ನಿನಗ್ ಕಾಮನ್ ಸೆನ್ಸ್ ಇಲ್ವಾ? ನಾನ್ ಇವಾಗಷ್ಟೇ ರೀಚ್ ಆಗಿ ಮಲ್ಕೊಂಡೆ. ನೀನ್ 10 ನಿಮಿಷ ಆಯ್ತು ನಿನ್ಗೆ ರೀಚ್ ಆದ ಅಂತ ಕಾಲ್ ಮಾಡ್ಬೋದಿತ್ತಾನೆ ನೀನು? ಲೇ ಮುಚ್ಚು ಸಾಕು ಬಾಯ್, ಇಡಿಯಟ್. ಹಲೋ. ಹಲೋ. ಹಾ. ಹೇಳು. ಸದ್ಯ ಹೆಂಗೋ ಜೀವ ಉಳ್ಕೋತು. ಹೆಂಗೆ? ಸಮಾಧಾನ ಆಯ್ತು. ಸದ್ಯ ಸ್ಪೆಷಲಿಸ್ಟ್ ಸ್ವಲ್ಪ ದಿವಸದಲ್ಲಿ ಸರಿ ಹೋಗ್ತೀನಿ, ಆದ್ರೆ ಟ್ರೀಟ್ಮೆಂಟಿಗೆ ಜಾಸ್ತಿ ಖರ್ಚಾಗುತ್ತೆ ಅಂತ ಹೇಳಿದ್ರಲ್ಲ. ಏನ್ ಮಾಡಕ್ ಆಗತ್ತೆ, ಕೆಲ್ಸ ಪಡ್ಕೊಂಡಾದ್ರು ಮಾಡ್ತೀನಿ ಬಿಡು. ಸರಿ ಮಾಡ್ತೀನಿ, ನೀನ್ ಎದ್ರುಕೋಬೇಡ. ದುಡ್ಡಿದ್ಮೇಲೆ ಟೆನ್ಷನ್ ತಗೋಬೇಡ, ದುಡಿತೀನಿ ಸ್ವಲ್ಪ. ನಾನ್ ಆದಷ್ಟು ಸೇವ್ ಮಾಡ್ಕೊಳ್ತೀನಿ, ನೀನು ಹಂಗೆ ಮಾಡು.